ಹಲೋ ಎವ್ರಿವಾನ್. ಸ್ನೇಹಿತರೆ, ತುಂಬ ದಿನ ಆದಮೇಲೆ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ್ಯಾವ ಥರ ಹೂಗಳು ಅರಳಿದೆ ಅಂತ. ಪಿಂಕ್ ಕಲರ್ ಸೇವಂತಿ ಗಿಡ ಇದೆಯಲ್ಲ, ಇದು ನಮ್ಮ ಆತ್ಮೀಯದವ್ರು ನಂಗೆ ಕೊಟ್ಟು ಕಳಿಸಿದ್ದು. ಅವ್ರ ಮನೆ ಜಾಸ್ತಿ ಬಿಸಿಲು ಬರೋದಿಲ್ಲ, ಹೂನೂ ಬಿಟ್ಟಿಲ್ಲ ಅಂತ. ನಾನು ಸುಮ್ಮನೆ ಇದನ್ನು ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹೀಗೆ ನೆಟ್ಟಿದೆ. ನಾನು ಒಂದು 15 ದಿನ ಮನೇಲಿರಲ್ಲ ಅಂತ ಇದನ್ನು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ಹೇಗೆ ಕೊಟ್ಟಿದ್ರು ಹಾಗೆ ನೆಟ್ಟಿದೆ. ಬಂದಮೇಲೆ ನೋಡಿದಾಗ ತುಂಬ ಮೊಗ್ಗಳು ಬಿಟ್ಟಿದ್ದು. ಈಗ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಅರಳಿದೆ. ತುಂಬ ಖುಷಿ ಆಯಿತು. ಅವ್ರಿಗಿದ್ರ ಫೋಟೋಸ್ ಎಲ್ಲ ಇಟ್ಟು ಕಳಿಸ್ದೆ. ನೋಡಿ ಎಷ್ಟು ಸುಂದರವಾದ ಹೂ ಬಿಟ್ಟಿದೆ ಅಂತ ತುಂಬ ಸಂತೋಷಪಟ್ಟರು. ಕೆಲವೊಂದು ಸಲ ಗಿಡಗಳು ಎಕ್ಸ್ಚೇಂಜ್ ಮಾಡಿರ್ತೀವಿ, ಅದರೊಳಗೆಲ್ಲ ಕಟ್ಟಿಂಗ್ಸ್ ಇರುತ್ತೆ. ಯಾವ ಥರ ಹೂ ಬಿಡುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಈಗ ನೋಡಿ, ಇದು ಸುಂದರವಾದ ಹೂಗಳು ಇದ್ರೊಳಗೂ ಬಿಟ್ಟಿದೆ. ಮುಗ್ಗಿದ್ದಾಗೆ ಒಂಥರ ಬಣ್ಣ ಇರುತ್ತೆ. ಈಗ ನೋಡಿ, ಹೂವೆಲ್ಲ ಅರಳಿದ ಮೇಲೆ ಬಿಳಿ ಬಣ್ಣ ಎದ್ದು ಕಾಣಿಸುತ್ತೆ. ಮಧ್ಯದಲ್ಲಿ ಅರಿಶಿನ ಬಣ್ಣ ಇನ್ನೂ ಸುಂದರವಾಗಿ ಕಾಣಿಸುತ್ತೆ. ಕೃಷಿ ಮೇಳೆಯಿಂದ ತಂದಿರೋ ಅಂತ ಈ ಹೂವಿನ ಗಿಡಗಳು. ಗಿಡದಲ್ಲಿ ಎಷ್ಟು ಮೊಗ್ಗಿದೋ ಎಲ್ಲ ಅರಳಿದೆ. ಮುಂಚೆ ಅರಳಿರೋ ಹೂ ಇನ್ನೂ ಅಗಲವಾಗಿದೆ. ನೋಡಿ ತೋರಿಸ್ತೀನಿ ಎಷ್ಟು ಅಗಲ ಇದೆ ಅಂತ. ನೋಡೋಕ್ಕೆ ಡೇರೆ ಹೂ ಥರ ಕಾಣಿಸುತ್ತೆ. ಒಂದೊಂದು ಗಿಡಕ್ಕೂ 70 ರೂಪಾಯಿ ಕೊಟ್ಟಿದ್ದು. ಇಷ್ಟೊಂದು ಹೂ ಬಿಟ್ಟಿದೆಯಲ್ಲ, ನನಗಂತೂ ಪೈಸಾ ವಸೂಲ್ ಅನಿಸುತ್ತೆ. ಯಾಕಂದರೆ ಪಾಟ್ ಕೂಡ ಇದೆ, ಕೋಕೋಪೀಟಲ್ಲಿ ನೆಟ್ಟಿದ್ದಾರೆ, ಮತ್ತೆ ಗಿಡದ ತುಂಬ ಹೂಗಳು. ಇದನ್ನು ನಮ್ಮ ಮನೆಗೆ ತಂದು 12 ದಿನದ ಮೇಲಾಗಿದೆ. ಚಳಿಗಾಲ ಆರಂಭವಾಗಿದೆ, ಬಿಸಿಲು ಸ್ವಲ್ಪ ಕಮ್ಮಿನೇ ಇರುತ್ತೆ. ಅದರಿಂದ ಬಿಸಿಲು ಇಷ್ಟಪಡೋ ಅಂಥ ಗಿಡಗಳನ್ನ ಇಲ್ಲಿ ಒಂದೇ ಕಡೆ ಜೋಡಿಸಿದ್ದೀನಿ. ನೋಡಿ, ಕಲಾಂಚ ಗಿಡದಲ್ಲಿ ಎಷ್ಟೆಲ್ಲ ಮೊಗ್ಗು ತಯಾರಾಗ್ತಾ ಇದ್ದಾವೆ ಅಂತ. ಅರ್ಧ ರಾತ್ರಿಲಿ ಸ್ವಲ್ಪ ಮಳೆ ಬಂದಿತ್ತು, ಅದರಿಂದ ಗಿಡಗಳೆಲ್ಲ ಒದ್ದೆ ಆಗಿದೆ. ನೋಡಿ, ರೈನ್ ಡ್ರಾಪ್ಸ್ ನೀವು ನೋಡ್ಬೋದು. ನವಂಬರ್ ಆರಂಭ ಆಗ್ತಾ ಇದ್ದಂಗೆ ಈ ಗಿಡದಲ್ಲಿ ಮೊಗ್ಗೆಲ್ಲ ಬಂದಿತ್ತು. ಅದನ್ನು ತೆಗೆದ್ಬಿಡೋಣ ಅಂದ್ಕೊಂಡೆ, ಆದರೆ ಮನಸ್ಸು ಬರಲಿಲ್ಲ. ನೋಡಿ, ಈಗ ಇಷ್ಟೆಲ್ಲ ಹೂಗಳು ಬಿಟ್ಟಿದೆ ಅಂತ. ಗಿಡ ಇನ್ನು ಸ್ವಲ್ಪ ಚಿಕ್ಕದು. ಈ ಹೂವೆಲ್ಲ ಖಾಲಿ ಆದಮೇಲೆ ಕಟ್ ಮಾಡಿ ತೆಗಿತೀನಿ. ಆಮೇಲೆ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಖಾಲಿ ಪಾಟ್ನಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕಟ್ಟಿಂಗ್ಸ್ ನೆಟ್ಟಿರ್ತೀನಿ. ಈಗ ಅದರೊಳಗೆ ಹೂವೆಲ್ಲ ಬಿಡೋಕ್ಕೆ ಶುರುವಾಗಿದೆ. ಯಾವ ಬಣ್ಣದ ಹೂ ಬಿಡುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲ್ಲ. ಈಗ ನೋಡಿ, ಕಲರ್ ಗೊತ್ತಾಗುತ್ತೆ. ಈ ಟೈಮಲ್ಲಿ ಕಟ್ಟಿಂಗ್ ನೆಟ್ಟಿದ್ರೆ ಹೂ ಇದ್ದಾಗ ಅದನ್ನು ಐಡೆಂಟಿಫೈ ಮಾಡ್ಬೋದು. ಸೇವಂತಿ ತೋಟಕ್ಕೆ ವಿಸಿಟ್ ಕೊಟ್ಟಾಗ ಅಲ್ಲಿಂದ ಇದೊಂದು ಗಿಡ ತಂದಿದೆ. ಈಗ ಇದ್ರೊಳಗೆ ಸುಮಾರು ಹೂವೆಲ್ಲ ಬಿಟ್ಟಿದಾಯ್ತು. ಈಗ ಮತ್ತೆ ಮೊಗ್ಗಳೆಲ್ಲ ಬರ್ತಾ ಇದೆ. ಸುಂದರವಾದ ಸೇವಂತಿ ತೋಟದ ವಿಡಿಯೋ ಮಾಡ್ಕೊಂಡು ಬಂದಿದೆ. ಅದನ್ನು ತುಂಬ ಬೇಗ ಅಪ್ಲೋಡ್ ಮಾಡ್ತೀನಿ. ಈ ಸೇವಂತಿ ಹೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದ್ರ ಗಿಡ ಸ್ವಲ್ಪ ಗಟ್ಟಿ. ಹೂವಿನ ಬಣ್ಣ ನೋಡಿ, 2 ಬಣ್ಣ ಮಿಕ್ಸ್ ಆಗಿದೆ, ಮೆಹರೂನ್ ಮತ್ತು ಯೆಲ್ಲೋ ಕಲರ್. ಇದ್ರದ್ದು ಗಿಡ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ. ಚಳಿಗಾಲದಲ್ಲಿ ಕೆಲವೊಂದು ಗಿಡಗಳದ್ದು ಡಾರ್ಮೆನ್ಸಿ ಪೀರಿಯಡ್ ಆರಂಭವಾಗುತ್ತೆ. ಆ ಸಮಯದಲ್ಲಿ ಗಿಡ ಸುಪ್ತಾವಸ್ಥೆಗೆ ಹೊಟ್ಟೋಗುತ್ತೆ. ಗಿಡದ ಎಲೆಗಳೆಲ್ಲ ಹಣ್ಣಾಗಿ ಉದ್ರೋಗುತ್ತೆ. ಗಿಡ ಕಡ್ಡಿ ಥರ ಉಳ್ಕೊಳ್ಳುತ್ತೆ. ಅದಕ್ಕೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಫೆಬ್ರವರಿ ತಿಂಗಳಿಂದ ಗಿಡಗಳು ಮತ್ತೆ ಚಿತ್ರಿಸ್ಕೊಳ್ಳೋಕೆ ಶುರು ಆಗ್ತವೆ. ಹೀಗೆಲ್ಲ ಗಿಡಗಳ್ದು ಎಲೆ ಎಲ್ಲ ಉದ್ರಿರ್ತವೆ. ಅದನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿ. ವಾರಕ್ಕೊಮ್ಮೆ ಆದರೂ ತಾರಸಿ ತೋಟ ಕ್ಲೀನ್ ಮಾಡಿದಾಗ ತುಂಬ ಎಲೆಗಳು ಸಿಗುತ್ತೆ. ಅದನ್ನೆಲ್ಲ ಕವರ್ ಕಟ್ ಇಟ್ಕೊಳ್ಳಿ. ಈಗ ಸಮಯ ಎಷ್ಟು ಗೊತ್ತಾ? ಕರೆಕ್ಟಾಗಿ 8:30. ಆಗಸ್ಟ್ ತಿಂಗಳಲ್ಲಿ ಇಂದ್ರಮ್ಮ ಅವರು ಗಲಾಟೆ ಹೂವಿನ ಸಣ್ಣ ಗಿಡ ನಂಗೆ ಕೊಟ್ಟಿದ್ರು. ಇವಾಗ ನವಂಬರ್ ಮುಗೀತಾ ಇದೆ. ನೋಡಿ, ಮೊದಲನೇ ಮೊಗ್ಗು ಅರಳೋದಿಕ್ಕೆ ಶುರು ಆಗಿದೆ. ಇದೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಕ್ಟೋಬರ್ ತಿಂಗಳಲ್ಲಿ ತುಂಬಾ ಬೆಳೆದಿತ್ತು. ಅದನ್ನ ಅರ್ಧ ಕಟ್ ಮಾಡಿ ಇನ್ನೊಂದು ಪಾಟಲ್ಲಿ ನೆಟ್ಟಿದೆ. ಈಗ 2 ಗಿಡದಲ್ಲೂ ತುಂಬಾ ಮೊಗ್ಗೆಲ್ಲ ತಯಾರಾಗಿದ್ದಾವೆ. ನೋಡಿ, ಒಂದೇ ಗಿಡ ಮೊಗ್ಗಳಿಂದ ಹೇಗೆ ತುಂಬಿಕೊಂಡಿದೆ ಅಂತ. ಈಗ ನಾನು ಕಾಯ್ತಾ ಇರೋದು ಮೊದಲನೇ ಹೂಗೋಸ್ಕರ. ನೋಡೋಣ ಯಾವ ಬಣ್ಣದ ಹೂ ಬಿಡುತ್ತೆ ಅಂತ. ಟೇಬಲ್ ರೋಸ್ ಗಿಡದಲ್ಲಿ ಒಂದೇ ಒಂದು ಸೀಡ್ ಪಾಡ್ ಓಪನ್ ಆಗಿತ್ತು. ನೋಡಿ, ಅದ್ರ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೈಜ್ ಮಾತ್ರ ತುಂಬ ಸಣ್ಣ. ಸುಂದರವಾದ ಹೂವಿನ ಗಿಡದ ಹೆಸರು ಚೈನೀಸ್ ಹ್ಯಾಟ್ ಅಂತ. ಕಪ್ ಆ್ಯಂಡ್ ಸಾಸರ್ ಗಿಡ ಕೂಡ ಅಂತಾರೆ. ಹೂಗಳ ಶೇಪ್ ಆ ಥರ ಇದೆ, ಅದರಿಂದ ಈ ಹೆಸರು ಬಂದಿರೋದು. ಸೀಸನ್ ಇದ್ದಾಗ ಗಿಡದಲ್ಲಿ ಎಲೆಗಳಕ್ಕಿಂತ ಹೂಗಳೇ ಜಾಸ್ತಿ. ಕಲರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಎದ್ದು ಕಾಣಿಸುತ್ತೆ. ನೋಡಿ, ಟೊಮ್ಯಾಟೊ ರೆಡ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಈ ಸಣ್ಣ ಪಕ್ಷಿಗೆ ಈ ಹೂ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಹೂವಿಂದ ರಸ ಅಂತೂ ಎಳಿತಾ ಇರುತ್ತೆ. ಪಿಂಕ್ ಕಲರ್ ಸೇವಂತಿ ಹೂವಿನ ಗಿಡ ಕೊಟ್ಟಿದ್ರಲ್ಲ, ಅವರೇ ನಮಗೆ ಕಾಕಡ ಹೂವಿನ ಗಿಡ ಕೂಡ ಕೊಟ್ಟಿದ್ರು. ಸಣ್ಣ ಸಣ್ಣ ಕಡ್ಡಿ ಥರನೇ ಇತ್ತು, ಬೇರ್ ಸಮೇತ ಇತ್ತು. ಅದನ್ನು ಪಾಟ್ನಲ್ಲಿ ನೆಟ್ಟಿದೆ. ಈಗ ಮೊದಲನೇ ಸಲ ಅದರೊಳಗೆ ಮೊಗ್ಗೆಲ್ಲ ಕಾಣಿಸೋಕ್ಕೆ ಶುರು ಆಗಿದೆ. ಒಂದೇ ಕಡ್ಡಿಲಿ ಎಷ್ಟು ಕಡೆ ಮೊಗ್ಗೆಲ್ಲ ಬಿಟ್ಟಿದೆ ನೀವೇ ನೋಡಿ. ಎಲ್ಲ ಗಿಡಗಳಲ್ಲೂ ಈ ರೀತಿನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ. ಈ ಜಾಗದಲ್ಲಿ ಮಧ್ಯಾಹ್ನ ಎಲ್ಲ ಬಿಸಿಲಿರುತ್ತೆ. ನಾನಂತೂ ದಿನಾಗ್ಲೂ ಬಂದು ಚೆಕ್ ಮಾಡ್ತೀನಿ ಮೊಗ್ಗಿನ ಸೈಜ್ ಎಷ್ಟಾಗಿದೆ ಅಂತ. ಬನ್ನಿ ಈಗ ಉದ್ದಕ್ಕೂ ಇಟ್ಟಿರೋ ಗಿಡಗಳನ್ನೆಲ್ಲ ನೋಡ್ಕೊಂಬರೋಣ. ಯಾವ್ಯಾವ ಥರ ಗಿಡ ಇದೆ, ಗಿಡಗಳ ಕಂಡೀಷನ್ ಹೇಗಿದೆ. ಹೂವಿನ ಗಿಡಗಳಲ್ಲಿ ಸೀಸನ್ ಇದ್ರೆ ಹೂ ಇರುತ್ತೆ, ಇಲ್ಲ ಅಂದರೆ ಖಾಲಿ ಖಾಲಿ.
ಅದರಿಂದ ಈ ಸುಂದರವಾದ ಎಲೆಗಳಿರೋ ಅಂತ ಗಿಡಗಳು ನೆಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೋಲಿಯಸ್ ಗಿಡನ ಯಾವಾಗ ಬೇಕಾದ್ರೂ ನೆಟ್ಬೋದು. ಇದ್ರದ್ದು ಒಂದು ಕಡ್ಡಿ ನೆಟ್ಟಿದ್ರೆ ಸಾಕು, ತುಂಬಾ ಚೆನ್ನಾಗಿ ಗ್ರೋತ್ ತಗೊಳುತ್ತೆ. ನಾನಂತೂ ಪ್ರತಿ ಸೀಸನ್ ನಲ್ಲೂ ಕಟ್ಟಿಂಗ್ಸ್ ನೆಡ್ತೀನಿ. ಗಿಡಗಳು ಎಷ್ಟು ಜಾಸ್ತಿ ಆಗೋಗಿದೆ ಅಂದ್ರೆ ಇಡಕ್ಕೆ ಜಾಗನೇ ಇರಲ್ಲ. ಆ ಸಮಯದಲ್ಲಿ ಐಡಿಯಾ ಹಾಕೋದು, ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಸಣ್ಣ ಸಣ್ಣ ಪಾಟ್ನೆಲ್ಲ ದೊಡ್ಡ ಪಾಟ್ನಲ್ಲಿ ಇಡೋದು, ಯಾವ ಗಿಡ ಜಾಸ್ತಿ ಕ್ವಾಂಟಿಟಿಲಿದೆ ಅದನ್ನೆಲ್ಲ ಶೇರ್ ಮಾಡೋದು. ಈಗ ಸಕ್ಲೆಂಟ್ ಸೀಸನ್, ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈ ಗಿಡಗಳ್ದು ಎಲೆಗಳಿಂದ ನಾನು ಇದನ್ನು ಪ್ರೊಪಗೇಟ್ ಮಾಡಿರೋದು. ಕೆಲವೊಂದು ಎಲೆಗಳಂತೂ ಬೈ ಚಾನ್ಸ್ ಆಗಿ ಟಚ್ ಆಗಿ ಬಿದೋಗಿರುತ್ತೆ ಅಥವಾ ಬಲ್ತಿರುತ್ತೆ. ಅದನ್ನೆಲ್ಲ ನಾನು ಹೀಗೆ ಮಣ್ಣ ಮೇಲೆ ಇಟ್ಟಿರ್ತೀನಿ. ಈಗ ಇದಕ್ಕೆ ಸೀಸನ್ ಅಲ್ವಾ, ಇದರಿಂದ ನೋಡಿ ಬೇಬಿ ಪ್ಲಾಂಟ್ ಗ್ರೋ ಆಗ್ತಾ ಇದೆ ನೋಡಿ, ಖುಷಿ ಆಗುತ್ತಲ್ವಾ. ಇದನ್ನು ತಕ್ಷಣಕ್ಕೆ ರೀಪಾಟ್ ಮಾಡೋಕ್ಕೆ ಹೋಗಲ್ಲ, ಇದ್ರೊಳಗೆ ಹೀಗೆ ಬಿಟ್ಟಿರ್ತೀನಿ. ಇದು ಸ್ವಲ್ಪ ಹೈಟ್ ಬರಲಿ, ಆಮೇಲೆ ಇದನ್ನು ರೀಪಾಟ್ ಮಾಡ್ತೀನಿ. ಮಾವಿನಕಾಯಿ ಸಣ್ಣ ಮರದಲ್ಲಿ ಲಾಸ್ಟ್ ಮಾವಿನ ಹಣ್ಣು ಹಾರ್ವೆಸ್ಟ್ ಮಾಡಿದ್ನಲ್ಲ, ಆ ಸಮಯದಿಂದ ಇದರೊಳಗೆ ಹೂಗಳೆಲ್ಲ ಬಿಡೋಕ್ಕೆ ಶುರು ಆಗಿದೆ. ಮಧ್ಯದಲ್ಲಿ ತುಂಬ ಜೋರಾಗಿ ಮಳೆ ಎಲ್ಲ ಬಂದಿತ್ತಲ್ಲ, ಆ ಸಮಯದಲ್ಲಿ ಹೂವೆಲ್ಲ ತುಂಬ ಡ್ಯಾಮೇಜ್ ಆಯಿತು, ಹೂಗಳೆಲ್ಲ ಉದುರೋಯ್ತು. ಮತ್ತೆ ಇನ್ನೊಂದು ಸಲ ಅದರೊಳಗೆ ಹೂ ಬಿಡೋಕ್ಕೆ ಶುರು ಆಯಿತು. ಈಗ ನೋಡಿ ಕಾಯಿ ಎಲ್ಲ ಬಿಡ್ತಾ ಇದೆ. ನನಗಂತೂ ತುಂಬ ಖುಷಿ ಇದೆಯಪ್ಪ. ಒಣಗಲಿ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ, ತಾಜಾ ತಾಜಾ ಹೂಗಳು. ಘಮ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಲ್ಲ ಕಡೆ ಹರಡ್ಕೊಂಡಿದೆ. ಇವತ್ತು ನವೆಂಬರ್ 30ನೇ ತಾರೀಕು. ಅಂತೂ ಇಂತೂ ಗಲಾಟೆ ಹೂ ಹರಡ್ಕೊಂಡಿದೆ. ಕಲರ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಇದು ಗಿಡದಲ್ಲಿ ಎಷ್ಟು ದಿನ ಇರುತ್ತೆ ನೋಡಬೇಕು. ಗಿಡಗಳಿಗೆ 2 ದಿನ ನೀರು ಹಾಕಿರ್ಲಿಲ್ಲ, ಸ್ವಲ್ಪ ಬಾಡೋದಂಗಿತ್ತು. ನೋಡಿ ಕಾಕಡ ಹೂ ಅರಳ್ತಾ ಇದೆ. ಇವತ್ತು ಮೋಡ ಎಲ್ಲ ಮುಚ್ಕೊಂಡಿತ್ತು, ಮಳೆ ಬರುವ ಹಾಗಿತ್ತು. ಅದರಿಂದ 12 ಗಂಟೆವರೆಗೂ ನೋಡಿ ಮಾರ್ನಿಂಗ್ ಗ್ಲೋರಿ ಇನ್ನೂ ಅರಳಿದೆ. ಒಂದೆರಡು ಒಣಗಿರೋ ಸೀಡ್ ಪಾಟ್ ಕಾಣಿಸ್ತು, ಅದರಿಂದ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ಸುಂದರವಾದ ಮಾರ್ನಿಂಗ್ ಗ್ಲೋರಿ ಹೂ, ಇದ್ರದ್ದು ಕಟ್ಟಿಂಗ್ಸ್ ತಗೊಂಡು ಬಂದಿದ್ದಾರೆ. ನನಗೆ ತುಂಬ ಇಷ್ಟ ಅಂತ ಹುಡುಕಿ ತಂದಿದ್ದಾರಂತೆ. ಕವರ್ ತುಂಬ ಇದೆ, ಇದನ್ನೆಲ್ಲ ಕಟ್ ಮಾಡಿ ಮಣ್ಣಲ್ಲಿ ನೆಟ್ಟಬೇಕು. ಗೊತ್ತಿಲ್ಲ ಬರುತ್ತೋ ಇಲ್ವೋ ಅಂತ. ಕಲರ್ ಮಾತ್ರ ಸೂಪರ್ ಆಗಿದೆ. ಎಕ್ಸೋರಾ ಗಿಡದಲ್ಲಿ ಹೂಗಳು ಫುಲ್ಲಾಗಿ ಬ್ಲೂಮ್ ಆಗಿದೆ ನೋಡಿ, ಗಿಡದ ತುಂಬ ಹೂಗಳು. ನಾನಂತೂ ದಿನ ನೋಡ್ತಿದ್ದೆ, ಇನ್ನೊಂದಷ್ಟು ಅರಳಿ ಅಂತ ಸುಮ್ಮನೆ ಇದ್ದೆ. ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ ಬೇಗನೆ ಬಾಡೋಗಕ್ಕೆ ಶುರು ಆಗುತ್ತೆ. ಈ ಟೆರೆಸ್ ಮೇಲೆ ಇಷ್ಟೆಲ್ಲ ಗಿಡಗಳಿವೆ, ಅಷ್ಟರಲ್ಲಿ ಇದೊಂದು ಮಾತ್ರ ಶೋ ಸ್ಟಾಪರ್ ಅಂತ ಹೇಳ್ಬೋದು. ಹೂಗಳಂತೂ ಕೈಯಾರೆ ಜೋಡಿಸಿಟ್ಟಿರೋ ಥರ ಇದೆ. ವೇಸ್ಟ್ ಚೀಲದಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ, ಮಣ್ಣೆಲ್ಲ ತುಂಬಿಸಿ ಗೆಣಸಿನ ಗಿಡ ಬೆಳೆಸಿದ್ವಿ. ನಾನಂತೂ ಗ್ರೀನ್ರಿಗೋಸ್ಕರ ಬೆಳೆಸಿದ್ದು. ಈಗ ನೋಡಿ ಗೆಣಸು ಕೂಡ ಸಿಗ್ತಾ ಇದೆ, ತುಂಬಾ ವಿಶಾಲವಾಗಿ ಬೆಳೆದಿದೆ. ನವೆಂಬರ್ ತಿಂಗಳಲ್ಲಿ ಇದನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ಜಾನ್ವರಿಲಾಗಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಯೂಸ್ ಆಗಿರೋದು. ಈ ಗಿಡನ ಸ್ವಲ್ಪ ತಿಂಗಳ ಹಿಂದೆ ರೀಪಾಟ್ ಮಾಡಿದ್ವಿ. ಈಗ ಇದ್ರೊಳಗೆ ಹಣ್ಣೆಲ್ಲ ಬಿಡ್ತಾ ಇದೆ. ಇದನ್ನ ವಾಟರ್ ಆ್ಯಪಲ್ ಅಂತ ಕರೀತಾರೆ, ತುಂಬಾನೇ ಸ್ವೀಟ್ ಆಗಿರುತ್ತೆ. ನೋಡೋದಕ್ಕೆ ಯಾವುದೋ ಪ್ರಾಣಿ ಮುಖ ಥರ ಇದೆ. ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಅಂತ. ತುಂಬ ಸಣ್ಣ ಸಣ್ಣ ಕಾಯಿಯೆಲ್ಲ ಇದ್ವಲ್ಲ, ಆ ಟೈಮಲ್ಲಿ ಬುಲ್ಬುಲ್ ಇದನ್ನು ಉತ್ತರಿಸಾಕ್ಬಿಡುತ್ತೆ. ಅದಕ್ಕೆ ತುಂಬ ಇಷ್ಟ. ಗಿಡ ತುಂಬ ಕಾಯಿ ಇತ್ತು, ಎಲ್ಲ ಉತ್ತರಿಸಾಕಿದೆ. ಅಂಜೂರ ಗಿಡ ನೋಡಿ, ಈಗ ಇದ್ರೊಳಗೆ ಹೊಸ ಎಲೆ ಎಲ್ಲ ಬಂದಿದೆ. ಒಂದೊಂದು ಎಲೆನೂ ತುಂಬ ಅಂದರೆ ತುಂಬ ಅಗಲವಾಗಿದೆ. ಗ್ರೋ ಬ್ಯಾಗ್ನಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ, ವೇಸ್ಟ್ ಮಣ್ಣೆಲ್ಲ ತುಂಬಿಸಿಟ್ಟಿದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿತ್ತು, ಮೇಲ್ ತರಿಸಿದ್ದೀನಿ. ಅಡುಗೆ ಮನೆಯಲ್ಲಿ ಅಕ್ಕಿ ತೊಳೆದಿರೋದು, ಬೇಳೆ ತೊಳೆದಿರೋದು ನೀರೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಕಲೆಕ್ಟ್ ಮಾಡಿದೆ. ಅದಕ್ಕೆ ಒಂದಷ್ಟು ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿದ್ದೀನಿ. ತರಕಾರಿ ಇದ್ರೆ ತರಕಾರಿ ಸಿಪ್ಪೆ ಹಾಕ್ತೀನಿ. 2-3 ದಿನ ಇದನ್ನ ಹೀಗೆ ಇಟ್ಟಿರ್ತೀನಿ. ಗಿಡಕ್ಕೆ ನೀರು ಹಾಕಬೇಕಾದ್ರೆ ಆ ನೀರ್ ಜೊತೆ ಇದನ್ನ ಮಿಕ್ಸ್ ಮಾಡಿ ಆಮೇಲೆ ಗಿಡಗಳು ಕೊಡೋದು. ಸಿಪ್ಪೆ ಎಲ್ಲ ಬಿಸಾಡೋದಿಲ್ಲ, ಅದನ್ನೆಲ್ಲ ಕಂಪೋಸ್ಟ್ ಬಿನ್ಗೆ ಹಾಕ್ತೀನಿ. ಫ್ರೀ ಹೋಮ್ ಫರ್ಟಿಲೈಸರ್ ಅಂತ ಹೇಳ್ಬೋದು. ಗೆಣಸನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಬೇಯಕ್ಕಿಟ್ಟಿದ್ದೀನಿ. ಆರೆಂಜ್ ಹಾರ್ವೆಸ್ಟ್ ಮಾಡಿದ ಮೇಲೆ ಒಂದು 12 ದಿನ ಆದಮೇಲೆ ಇದು ಹೇಗೆ ಕಾಣಿಸ್ತಾ ಇತ್ತು ಗೊತ್ತಾ? ನೋಡಿ, ಸೂಪರ್ ಕಲರ್ ಬಂದಿದೆ.
ಆದರೆ ಇನ್ನೂ ಒಳ್ಳೆ ಕಂಡೀಷನಲ್ಲಿತ್ತಲ್ಲ, ಅದನ್ನು ಇನ್ನೂ 3 ದಿನ ಹಾಗೆ ಇಟ್ಟೆ. ಇವತ್ತಿಗೆ ಹಾರ್ವೆಸ್ಟ್ ಮಾಡಿ 15 ದಿನ ಆಗೋಗಿದೆ. ಟೋಟಲ್ ಆಗಿ 2 ಹಾರ್ವೆಸ್ಟ್ ಮಾಡಿದ್ದೆ. ಮೊದಲನೇದಂತೂ ಸ್ಟಾರ್ಟಿಂಗ್ 2ನೇ ದಿನಕ್ಕೆ ತಿನ್ಕೊಂಡ್ವಿ. ಇದನ್ನೇ ಸುಮಾರು ದಿನ ಇಟ್ಟಿದ್ದು. ದಿನ ಇದನ್ನು ತಿನ್ನೋಣ ಅಂತ ಹೇಳೋರು. ಆದರೆ ನಾನು ಇಲ್ಲ, ನೋಡೋಣ ಇನ್ನು ಎಷ್ಟು ದಿನ ಇರುತ್ತೆ ಅಂತ. ಇವತ್ತು ಗಳಿಗೆ ಕೂಡಿ ಬಂದಿದೆ. ನೋಡಿ ಹೇಗಿದೆ ಅಂತ. ಸೂಪರ್ ಸ್ಟಾರ್. ನನಗಂತೂ ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ. ಅಂಗಡಿಯಲ್ಲಿ ಇದನ್ನು ತಗೊಂಡು ತಿಂತಿದ್ವಿ. ಇವಾಗ ನಮ್ಮ ತಾರಸಿ ತೋಟದಲ್ಲಿ ಇದನ್ನು ತಿಂತಾ ಇದ್ವಿ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಸ್ವೀಟು ಅಲ್ಲ, ತುಂಬ ಹುಳಿನೂ ಅಲ್ಲ, ಸೂಪರ್ ಆಗಿದೆ. ಈಗ ನಿಮಗೆ ಸಪೋಟ ಗಿಡ ತೋರಿಸ್ತೀನಿ, ಅದ್ರ ಬೆಳವಣಿಗೆ ಹೇಗಿದೆ ಅಂತ. ಗಿಡದ ತುಂಬ ಸಣ್ಣ ಸಣ್ಣ ಕಾಯಿಗಳು, ಈಗ ಸ್ವಲ್ಪ ಸೈಜ್ ಬಂದಿದೆ. ನೋಡಿ ಎಷ್ಟೆಲ್ಲ ಬಿಟ್ಟಿದೆ ಅಂತ. ಸಣ್ಣ ಸಣ್ಣ ಮೊಗ್ಗಿದ್ದಾಗ ಗಿಡ ತುಂಬ ಮೊಗ್ಗಳಿರುತ್ತೆ. ಆರಂಭದಲ್ಲಿ ಒಂದೊಂದು ಬಂಚ್ನಲ್ಲಿ 8ರಿಂದ 10 ಮೊಗ್ಗಳು ನೋಡ್ಬೋದು. ಆದರೆ ಅಷ್ಟು ಕಾಯಿ ಆಗೋದಿಲ್ಲ. ಕಾರಣ ಇಷ್ಟೇ, ಇದೇನಾದರೂ ಭೂಮಿಲಿ ನೆಟ್ಟಿದ್ರೆ ತುಂಬ ಬಂಚಲ್ಲಿ ಕಾಯಿಗಳು ಬಿಡೋದು. ಇದು ನೆಟ್ಟಿರೋದು ಡ್ರಮ್ನಲ್ಲಿ. ಇದಕ್ಕೆ ಡೈಲಿ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಕೆಲವೊಮ್ಮೆ ಮರ್ತೋಗ್ತೀವಿ, ಅವಾಗ ಎಲೆಗಳೆಲ್ಲ ಬಾಡೋಗಕ್ಕೆ ಶುರು ಆಗುತ್ತೆ. ಸ್ವಲ್ಪ ನೀರು ಕೊರತೆ ಆಗುತ್ತೆ. ನೀರಿನ ಕೊರತೆ ಇದ್ರೂ ಕಾಯಿಗಳು ಉದುರುತ್ತೆ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರಾ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.